ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನರೇಂದ್ರ ಮೋದಿಯವರು ತಮ್ಮ ನಿವಾಸದಲ್ಲಿ ನಡೆಸ್ತಾ ಇದ್ದು ಈ ಸಭೆ ಅಂತ್ಯವಾಗಿದೆ. ಭದ್ರತಾ ಸಮಿತಿ ಸಭೆಯಲ್ಲಿ ಮುಂದಿನ ಆಯ್ಕೆಗಳೇನು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ನಡೆಸಲಾಗುತ್ತಿದ್ದು ಯುದ್ಧ ಹಾಗೂ ಸೀಮಿತ ಕಾರ್ಯಾಚರಣೆ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಕಾಶ್ಮೀರದ ಭದ್ರತಾ ಸ್ಥಿತಿಗತಿ ಬಗ್ಗೆ ಸಭೆಯಲ್ಲಿ ಅವಲೋಕಿಸಲಾಗಿದೆ ಮತ್ತು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ದಾಳಿಗಳನ್ನು ನಡೆಸಬೇಕು, ಅದಕ್ಕೆ ನಾವು ಯಾವ ರೀತಿಯಾಗಿ ಸಜ್ಜಾಗಬೇಕು ಅನ್ನೋದಕ್ಕೂ ಸಂಬಂಧಪಟ್ಟ ಹಾಗೆ ಸುದೀರ್ಘ ಒಂದು ಈ ಮೀಟಿಂಗ್ನಲ್ಲಿ ಚರ್ಚೆ ನಡೆಸಿದ್ದಾರೆ. ಸಾಧಕ ಬಾಧಕಗಳ ಕುರಿತಾಗಿ ಚರ್ಚೆಗಳಾಗಿದೆ. 3 ಸೇನಾಪಡೆ ಸನ್ನದ್ಧಗೊಂಡಿದೆ. ಮೊಳಗುತ್ತಾ ಹಾಗಾದ್ರೆ ಶಂಖನಾದ ಅನ್ನುವಂತಹ ಪ್ರಶ್ನೆ ದೇಶವಾಸಿಗಳಲ್ಲಿದೆ. ಪಾಕ್ ವಿರುದ್ಧ ಯುದ್ಧ ಘೋಷಣೆ ಹಾಗಾದ್ರೆ ನಿಶ್ಚಿತನಾ? ಅದೊಂದೇ ಉತ್ತರವ ಪಾಕಿಸ್ತಾನಕ್ಕೆ. ಇನ್ನು 48 ಗಂಟೆಗಳಲ್ಲಿ ಮಿಲಿಟರಿ ದಾಳಿ ಖಚಿತವ ಹಾಗಾದ್ರೆ ಭಾರತ ದಾಳಿ ಮಾಡೇ ಮಾಡುತ್ತೆ ಎನ್ನುತ್ತಿರುವ ಪಾಕಿಸ್ತಾನ ಆ ನಿರೀಕ್ಷೆಯಲ್ಲಿ ಅವರು ಕೂಡ ಇದ್ದಾರೆ. ನೇರ ಯುದ್ಧವೋ ಅಥವಾ ಸೀಮಿತ ಕಾರ್ಯಾಚರಣೆಗಷ್ಟೇ ಇದು ಸೀಮಿತವಾಗುತ್ತೋ ಅನ್ನೋದು ಕಾದು ನೋಡಬೇಕು. ಪಾಕ್ ವಿರುದ್ಧ ದಾಳಿ ಹೇಗೆ, ಯಾವ ರೀತಿಯಲ್ಲಿ ಅನ್ನೋದರ ಮೇಲೆ ಮುಂದಿನ ಒಂದು ಕಾರ್ಯತಂತ್ರಗಳು ನಡೆಯುತ್ತೆ. ಭಾರತದ ಮುಂದಿದೆ ಒಟ್ಟು 4 ಆಯ್ಕೆಗಳು. ಈ ಆಯ್ಕೆಗಳ ಮಾರ್ಗವಾಗಿ ಅನುಸಾರವಾಗಿ ಅವರು ಕಾಲಿಡಲಿದ್ದಾರೆ. ಹಾಗಾಗಿ ಪಾಕಿಸ್ತಾನಕ್ಕೆ ಕಾದಿದ್ಯಾ ಮಾರಿ ಹಬ್ಬ ಅನ್ನುವಂತಹ ಪ್ರಶ್ನೆ. ಇನ್ನು 48 ಗಂಟೆಗಳಲ್ಲೇ ಮಿಲಿಟರಿ ದಾಳಿಯನ್ನು ನಡೆಸುವಂತಹ ಸಾಧ್ಯತೆಗಳು ಈ 4 ಆಯ್ಕೆಗಳಿವೆ. ಪಾಕ್ ವಿರುದ್ಧ ವಾಯು ದಾಳಿಯನ್ನು ನಡೆಸುವಂತಹ ಆಯ್ಕೆ ಮೊದಲೇದಾಗಿತ್ತು. ರಫೇಲ್, ಮಿರಜ್ 2000 ನಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳ ಬಳಕೆ ಮಾಡುವಂತಹ ಸಾಧ್ಯತೆ. ಸೊ ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಈ ಮೂಲಕವಾಗಿ ತೋರಿಸುವಂತಹ ಒಂದು ಕೆಲಸವೂ ಕೂಡ ಆಗಬಹುದು. ಇನ್ನು ಪಾಕ್ನ ಪ್ರಮುಖ ಸೇನಾ ನೆಲೆ ಮೇಲೆ ನಿಖರ ವಾಯು ದಾಳಿ ನಡೆಸಬಹುದಾದಂತಹ ಸಾಧ್ಯತೆ ಕೂಡ ಇದೆ. ಯಾವ ರೀತಿಯೆಲ್ಲ ಅಟ್ಯಾಕ್ಗಳಿಗೆ ಸೇನೆ ಸಜ್ಜಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಾಯು ದಾಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆಯ್ಕೆಗಳ ಒಂದು ವಿವರಗಳು. ಈ ವಿಮಾನಗಳು ವೇಗ ಮತ್ತು ಸುಧಾರಿತ ರಾಡರ್ ಕ್ಷಿಪಣಿ ವ್ಯವಸ್ಥೆಗಳಿಂದ ಸಜ್ಜಾಗಿವೆ. ಸೊ ಅಮೂಲ್ಕವಾಗಿ ಈಗ ಎಂಥದ್ದೇ ಸನ್ನಿವೇಶ ಬಂದರೂ ಕೂಡ ಶತ್ರುಗಳ ಸಂಹಾರಕ್ಕೆ ದಿಟ್ಟ ಹೆಜ್ಜೆಯನ್ನು ಇಡಲಿಕ್ಕೆ ಅಣಿಯಾಗ್ತದೆ. ಶತ್ರು ರಕ್ಷಣೆಯನ್ನು ಭೇದಿಸಲು ಸಹಾಯ ಮಾಡುತ್ತೆ. ಆ ಕಡೆಯಿಂದಲೂ ಕೂಡ ದಾಳಿಗಳಾಗುತ್ತೆ. ಈ ದಾಳಿಯಾದಾಗ ಆ ನಂತರದ ದಾಳಿಗಳಲ್ಲಿ ಶತ್ರುಗಳ ಒಂದು ದಾಳಿಯ ಹಿನ್ನೆಲೆ ನಮ್ಮ ಸೈನಿಕರನ್ನು ಕೂಡ ರಕ್ಷಣೆ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಅದು ಸಹಕಾರಿಯಾಗುತ್ತೆ. ಈ ದಾಳಿಗಳು ಜನಸಾಮಾನ್ಯರಿಗೆ ಕಡಿಮೆ ಹಾನಿಯಾಗುವಂತೆ ಯೋಜನೆಯನ್ನು ರೂಪಿಸಲಾಗುತ್ತೆ. ಯಾವುದೇ ಯುದ್ಧಗಳು ನಡೆದಂತಹ ಸಂದರ್ಭದಲ್ಲಿ, ದಾಳಿಗಳಾದಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಇದ್ದೇ ಇರುತ್ತೆ. 2019ರ ಬಾಲಾಕೋಟ್ ದಾಳಿ ರೀತಿ ಈ ಕಾರ್ಯಾಚರಣೆ ನಡೀಬಹುದು ಅನ್ನುವಂತಹ ಅಂದಾಜನ್ನ ಮಾಡಲಾಗ್ತಾ ಇದೆ. ಉಗ್ರ ಗುಂಪುಗಳ ತರಬೇತಿ ಶಿಬಿರಗಳು, ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ಸೀಮಿತ ಪ್ರದೇಶಗಳ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಿ ಅಲ್ಲಿ ಧ್ವಂಸ ಮಾಡುವಂತಹ ಪ್ರಕ್ರಿಯೆಗೆ ಮುನ್ನುಡಿಯನ್ನು ಬರೀಬಹುದು ಅಂತ. ಇದು ಭಾರತದ ಆಯ್ಕೆ ಒಂದಾಗಿದ್ರೆ, ಆಯ್ಕೆ 2 LOCಯಲ್ಲಿ ದಾಳಿ ನಡೆಸಬಹುದು. LOCಯಲ್ಲಿ ಸೀಮಿತ ಆಕ್ರಮಣ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಉಗ್ರರ ಒಳನುಗ್ಗುವಿಕೆ ಏನಿರುತ್ತೆ ಆ ಮಾರ್ಗಗಳನ್ನು ಗುರಿಯಾಗಿಸೋದು, ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡೋ ಮೂಲಕ ಅವರ ಒಳ ಪ್ರವೇಶಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನಗಳು ಅಲ್ಲಿಗೆ ಫೋಕಸ್ಡ್ ಆಗಿರೋದು. ಇನ್ನು 2016ರ ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್ ರೀತಿ ಕಾರ್ಯಾಚರಣೆ, ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿರೋದು ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ರೀತಿ ಆಗಬಹುದಾ ಅಂತ. ಆ ರೀತಿಯ ಕಾರ್ಯಾಚರಣೆಗಳಾಗಬಹುದಾದ ಸಾಧ್ಯತೆ. ಗಡಿಯಾಚೆಗಿನ ಉಗ್ರ ಚಟುವಟಿಕೆಗಳನ್ನು ತಡೆಯಲು ಕೂಡ ದಾಳಿಯನ್ನು ಇಡಬಹುದಾದಂತಹ ಸಾಧ್ಯತೆ. ಈ ಎಲ್ಲವೂ ಕೂಡ ಭಾರತ ಯಾವ್ಯಾವ ಮಾರ್ಗವಾಗಿ ಅನುಸರಿಸಬಹುದು ದಾಳಿಯನ್ನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆಯ್ಕೆಗಳು. ಈ ಕಾರ್ಯಾಚರಣೆಯ ಪರಿಣಾಮ ಸೀಮಿತ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಸೊ ಇಡೀ ಪಾಕಿಸ್ತಾನವನ್ನೇ ಟಾರ್ಗೆಟ್ ಮಾಡುವುದಲ್ಲ. ಉಗ್ರರ ಟಾರ್ಗೆಟ್ ಮುಂದಿನ ಆಯ್ಕೆ 3ನೇದು ಭಾರೀ ಮದ್ದು ಗುಂಡುಗಳೊಂದಿಗೆ ನಿಖರ ದಾಳಿಯನ್ನು ನಡೆಸುವುದು. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಿಗೆ ಈಗಾಗಲೇ ಸೇನೆ ಸಜ್ಜಾಗಿರುವಂತೆ ಕಾಣಿಸ್ತಾನೆ. ಶತ್ರುವಿನ ನಿರ್ದಿಷ್ಟ ಗುರಿಗಳ ಮೇಲೆ ದಾಳಿ ನಡೆಸುವುದು ಈ ಆಯ್ಕೆಯ 3ನೇ ಭಾಗ ಆಗಿರುತ್ತೆ. LOC ಉದ್ದಕ್ಕೂ ಕೂಡ ಶತ್ರುವಿನ ನೆಲೆ, ಔಟ್ಪೋಸ್ಟ್ಗಳನ್ನು ದುರ್ಬಲಗೊಳಿಸುವಂತಹ ಗುರಿ, ಅವರು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ಗಮನಿಸಿಕೊಂಡು ಅದನ್ನು ಮಟ್ಟಾಶ್ ಮಾಡುವಂತಹ ಕೆಲಸ. ಕಳೆದ 4 ವರ್ಷಗಳಿಂದ ಈ ರೀತಿಯ ಕಾರ್ಯಾಚರಣೆಗಳನ್ನು ಬಳಸಿಲ್ಲ. ಆದರೆ ಈಗ ಅಂತಹ ಅನಿವಾರ್ಯ ಪರಿಸ್ಥಿತಿ ಒದಗಿ ಬಂದಿದೆ. ಇದು ದೊಡ್ಡ ಪ್ರಮಾಣದ ದಾಳಿ ಅಲ್ಲದಿದ್ರೂ ಕೂಡ ಶತ್ರುವಿನ ಮನೋಬಲವನ್ನು ಕುಗ್ಗಿಸುವಂತಹ ಒಂದು ಪ್ರಯತ್ನದ ಭಾಗವಾಗಿಯೂ ಕೂಡ ಇರುತ್ತೆ. ಈ ಕಾರ್ಯತಂತ್ರವು ಕಡಿಮೆ ಅಪಾಯವನ್ನು ಒಳಗೊಂಡಿರುತ್ತೆ. ದೊಡ್ಡ ಮಟ್ಟಿಗೆ ಹಾನಿಯನ್ನು, ಅಪಾಯವನ್ನು ಮಾಡಲಾರದೆ ಹೋದರೂ ಕೂಡ ಆ ಡ್ಯಾಮೇಜ್ನಿಂದಾಗಿ ಆ ದೇಶಕ್ಕೆ ಯಾವ ರೀತಿ ಪಾಠ ಕಲಿಸಬೇಕು ಆ ಪ್ರಯತ್ನಗಳಾಗುತ್ತೆ. ಇದರ ಕಾರ್ಯತಾಂತ್ರಿಕ ಪರಿಣಾಮವು ಸೀಮಿತವಾಗಿರುತ್ತೆ.
ಅದು ಆಯ್ಕೆಯ 3 ಆಗಿರುತ್ತೆ. ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು, ಅದನ್ನು ಇಡೀ ಪಾಕಿಸ್ತಾನವನ್ನೇ ವಿಸ್ತರಿಸುವ ರೀತಿ ಇರಬೇಕಾ ಅಥವಾ ಸೀಮಿತ ಪ್ರದೇಶದ ಮೇಲೆ ಆಗುವಂತಹ ದಾಳಿ ಆಗಿರಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಭಾರತದ ಆಯ್ಕೆ ನಂಬರ್ 4 ಹೀಗಿದೆ. ಇದು ಸೇನೆಯ ಮುಂದಿರುವಂತಹ ಆಯ್ಕೆಗಳ ಪಟ್ಟಿ. ಎಲ್ಎಟಿನಂತಹ ಸಂಘಟನೆಗಳ ನಾಯಕತ್ವವನ್ನು ಗುರಿಯಾಗಿಸುವುದು, ನಿರ್ನಾಮ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ಅದರ ಪ್ರಮುಖ ನಾಯಕರುಗಳನ್ನು ಹೊಸಕಿ ಹಾಕುವಂತಹ ಕೆಲಸಗಳನ್ನು ಆಗಿಂದಾಗಲೇ ಗುರುತಿಸುವ ಮೂಲಕವಾಗಿ ಮಾಡೋದು. 2019ರಲ್ಲಿ ಬಾಲಾಕೋಟ್ ದಾಳಿ ವೇಳೆ ಎಲ್ಇಟಿನ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿ ನಡೆದಂತಹ ಮಾದರಿಯಲ್ಲೇ ಈಗಲೂ ಮಾಡಬೇಕಾ ಅನ್ನುವಂತಹ ಚರ್ಚೆಗಳನ್ನು ನಡೆಸ್ತಾ ಇದೆ. ಆ ಕುರಿತಾಗಿ ಆ ಪ್ರಯತ್ನದ ಭಾಗವಾಗಿಯೇ ಮುಂದೆ ಸಾಕ್ತಾರಾ ನೋಡಬೇಕು. ಆದರೆ ಜನಸಾಮಾನ್ಯರಿಗೆ ಹಾನಿಯಾಗುವ ಸಾಧ್ಯತೆಯಿಂದ ಯೋಜನೆಗೆ ತಿಲಾಂಜಲಿ ಇಡುವಂತಹ ಸಾಧ್ಯತೆ. ಯಾಕಂದರೆ ಏನೇ ಮಾಡಿದ್ರೂ ಕೂಡ ನಾಗರಿಕರ ಮೇಲೆ ಪರಿಣಾಮಗಳು ಹೆಚ್ಚಾಗಬಾರ್ದು, ಅಂತಹ ದಾಳಿಗಳನ್ನು ಇಡಬೇಕು ಅಂತ ಇದೀಗ ಪಹಲ್ಗಾಮ್ ದಾಳಿಯ ಗಂಭೀರತೆಯನ್ನು ಪರಿಗಣಿಸಲಾಗಿದೆ. ಇದರ ಆಧಾರದ ಮೇಲೆ ಮುಂದಿನ ಕಾರ್ಯತಂತ್ರಗಳು, ನಿರ್ದಿಷ್ಟ ಭಯೋತ್ಪಾದಕ ನಾಯಕರ ಗುರಿಯಾಗಿಸಿ ದಾಳಿ ನಡೆಸುವಂತಹ ಸಾಧ್ಯತೆ. ಸೊ ಈ 4 ಆಯ್ಕೆಗಳನ್ನು ಅನುಸರಿಸುವಂಥ ಸಾಧ್ಯತೆ. ಈಗಾಗಲೇ ಸಭೆಗಳನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಯಾವುದೋ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಆ ಡಿಸಿಷನ್ ಏನು ಅನ್ನೋದನ್ನು ಬಹಿರಂಗಪಡಿಸಲಾರದೆ ಹೋದರೂ ಕೂಡ ಸೇನೆ ಅದನ್ನು ಒಂದೊಂದಾಗಿ ಜಾರಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಬಹುದು.